ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ನಿಮಗೆ ನನ್ನ ಪ್ರೆಸೆಂಟಾಗಿ ನಾನು ಯೂಸ್ ಮಾಡ್ತಾ ಇರೋ ಸ್ಕಿನ್ ಕೇರ್, ಮಾರ್ನಿಂಗ್ ಸ್ಕಿನ್ ಕೇರ್ ಬಗ್ಗೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ಚೇಂಜ್ ಮಾಡಿದ್ದೀನಿ ಅಟ್ ಪ್ರೆಸೆಂಟ್. ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೂ ಕಂಟಿನ್ಯೂಸಾಗಿ ಯೂಸ್ ಮಾಡಬೇಕಾಗುತ್ತೆ. ಅದನ್ನು ನೀವು 1 ವೀಕ್ ಯೂಸ್ ಮಾಡೋದು, 1 ಮಂತ್ ಯೂಸ್ ಮಾಡೋದು, ವರ್ಕ್ ಆಗಿಲ್ಲ ಬಿಡೋದು, ಈ ಥರ ಎಲ್ಲ ಮಾಡಿದ್ರೆ ನಿಮ್ಮ ಸ್ಕಿನ್ನನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸೊ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಅದನ್ನು ಕಂಟಿನ್ಯೂಸಾಗಿ 3 ಮಂತ್ಸ್ ಆರ್ 6 ಮಂತ್ಸ್ ಯೂಸ್ ಮಾಡಿ ನೋಡಿ. ಆವಾಗೇ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ನಿಮಗೆ ಗೊತ್ತಾಗೋದು. ಸ್ಕಿನ್ ಕೇರಲ್ಲಿ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸರ್. ನಾವು ಕ್ಲೆನ್ಸರ್ ಯಾವ್ದನ್ನು ಯೂಸ್ ಮಾಡ್ತೀವಿ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ಪ್ರೆಸೆಂಟ್ ನಾನು ಕ್ಲೆನ್ಸರ್ನ ಚೇಂಜ್ ಮಾಡಿದ್ದೀನಿ. ಬಿಫೋರ್ ದಟ್ ನಾನು ಎಥಿಗ್ಲೋ ಯೂಸ್ ಮಾಡ್ತಾಯಿದ್ದೆ, ಮತ್ತು ಸಿಟಾಫಿಲ್ ಕೂಡ ಯೂಸ್ ಮಾಡಿದ್ದೀನಿ, ಸಿಂಪಲ್ ಯೂಸ್ ಮಾಡಿದ್ದೀನಿ. ಅಟ್ ಪ್ರೆಸೆಂಟ್ ನಾನು ಕ್ಲೆನ್ಸರಲ್ಲಿ ಚೇಂಜ್ ಮಾಡಿದ್ದೀನಿ. ಅದು ಯಾವುದಂದರೆ ಮಾಯ್ಸ್ ಅವ್ರದ್ದು ನಾನು ಕ್ಲೆನ್ಸರ್ನ ಯೂಸ್ ಮಾಡ್ತಿದ್ದೀನಿ ಅಟ್ ಪ್ರೆಸೆಂಟ್. ಇದನ್ನು ಡರ್ಮಟಾಲಜಿಸ್ಟ್ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಇದು ಬಂದುಬಿಟ್ಟು ಸಲ್ಫೇಟ್ ಫ್ರೀ ಆಗಿರುತ್ತೆ, ಪ್ಯಾರಾಬಿನ್ ಫ್ರೀ ಆಗಿರುತ್ತೆ. ಇದರಲ್ಲಿ ಅಲೋವೆರಾ ಆ್ಯಂಡ್ ವಿಟಮಿನ್ B5 ಇರುತ್ತೆ. ಈ ಒಂದು ಕ್ಲೆನ್ಸರ್ ತುಂಬ ಚೆನ್ನಾಗಿದೆ. ಯಾರಿಗೆ ತುಂಬ ಸ್ಕಿನ್ ಸೆನ್ಸಿಟಿವ್ ಇರುತ್ತೋ, ಹೆವಿ ಸೆನ್ಸಿಟಿವ್ ಇರುತ್ತೆ ತುಂಬ ಜನಕ್ಕೆ, ಯಾವುದೇ ಒಂದು ಫೇಸ್ ವಾಶ್ ಯೂಸ್ ಮಾಡಿದ್ರೂ ಆಗಲ್ಲ, ತುಂಬ ಉರಿತಾ ಇರುತ್ತೆ, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಸ್ಕಿನ್ನಲ್ಲಿ. ಆ ಥರ ಇರೋರು ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ಆಲ್ ಮೆಡಿಕಲ್ ಶಾಪಲ್ಲಿ ಅವೈಲೇಬಲ್ ಇದೆ. ಆಲ್ ಮೆಡಿಕಲ್ ಶಾಪ್ ಆರ್ ಫಾರ್ಮಸಿಲಿ ಇದು ಸಿಗುತ್ತೆ, ಅದರಲ್ಲೇ ತೊಗೊಳ್ಳಿ. ತುಂಬ ಚೆನ್ನಾಗಿದೆ ಫೇಸ್ ವಾಶ್. ನೀವು ಇದನ್ನು ಯೂಸ್ ಮಾಡಾದ್ಮೇಲೆ ನಿಮ್ಮ ಫೇಸ್ ಆರ್ ನಿಮ್ಮ ಸ್ಕಿನ್ ತುಂಬ ಗ್ಲೋ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ದೆನ್ ಯಾರಿಗೆ ಸಣ್ಣ ಸಣ್ಣ ರವೆ ಥರ ಪಿಂಪಲ್ಸ್, ಗುಳ್ಳೆ ಬರುತ್ತೆ ಗೊತ್ತಾ, ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇದು ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಯೂಸ್ ಮಾಡಿ, ಟ್ರೈ ಮಾಡಿ ನೋಡಿ. ನನಗಂತೂ ತುಂಬ ಸೆಟ್ ಆಗಿದೆ. ಇಟ್ಸ್ ಗುಡ್. ಈ ಒಂದು ಫೇಸ್ ವಾಶ್ ಪ್ರೈಸ್ ಬಂದು 200 mlಗೆ 460 rupees ಆಗುತ್ತೆ. ತುಂಬ ಚೆನ್ನಾಗಿದೆ. ಇವು ಟ್ರೈ ಮಾಡಿ ನೋಡಿ. ಕ್ಲೆನ್ಸರ್ ಆದಮೇಲೆ ನೆಕ್ಸ್ಟ್ ನಾವು ಯೂಸ್ ಮಾಡಬೇಕಾಗಿರೋದು ಟೋನರ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಯೂಶ್ವಲಿ ಯಾರಿಗೆ ಫೇಸಲ್ಲಿ ಪೋರ್ಸ್ ಇರೋರು ಪೋರ್ಸ್ ಆಗಬಾರ್ದು ಅನ್ನೋದಿದ್ದರೆ ನೀವು ಟೋನರ್ನ ಯೂಸ್ ಮಾಡಿ. ನನಗೆ ಪೋರ್ಸ್ ಇಲ್ಲ. ಯಾರೆಲ್ಲ ಪೋರ್ಸಿಂದ ಸಫರ್ ಮಾಡ್ತಿದ್ದೀರಾ ಅವ್ರು ಮಸ್ಟ್ ಆ್ಯಂಡ್ ಶುಡ್ ಟೋನರ್ ಯೂಸ್ ಮಾಡಲೇಬೇಕು. ಏನಕ್ಕಂದರೆ ಅದು ಪೋರ್ಸಿಂದ ನಿಮ್ಮ ಸ್ಕಿನ್ನನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಪೋರ್ಸ್ ಅನ್ನೋದು ತುಂಬ ಬೇಗ ಹೋಗಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಸೊ ಯೂಸ್ ಮಾಡಿ. ಓಕೆ, ಇಟ್ ವಿಲ್ ಹೆಲ್ಪ್. ನಾನು ಯೂಸ್ ಮಾಡೋ ಟೋನರ್ ಬಂದುಬಿಟ್ಟು ವಂಡರ್ ಸೆರಮೈಡ್ ಮೂಚಿ ಟೋನರ್ ಅಂತ. ಇದು ಒಂದು ಕೊರಿಯನ್ ಬ್ರ್ಯಾಂಡ್, ತುಂಬ ಚೆನ್ನಾಗಿದೆ. ಇದು ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ತುಂಬ ಡ್ರೈ ಸ್ಕಿನ್ ಇದ್ದರೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಡ್ರೈ ಸ್ಕಿನ್ನಿಂದ ನಿಮ್ಮ ಸ್ಕಿನ್ನು ಫುಲ್ ಮಾಯ್ಶ್ಚರೈಸ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಯಾವುದೇ ಮಾಯ್ಶ್ಚರೈಸರ್ ಯೂಸ್ ಮಾಡಲ್ಲ, ಬಿಕಾಸ್ ಇದು ಮಾಯ್ಶ್ಚರೈಸರ್ ಥರನೇ ವರ್ಕ್ ಮಾಡುತ್ತೆ. ಅಷ್ಟು ಚೆನ್ನಾಗಿದೆ ಈ ಒಂದು ಟೋನರ್. ನಾನು ಇದನ್ನು 2 yearsಯಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದು ಒಂದು 500 ml ಇದೆ. 500 mlಗೆ 1500 ಆಗುತ್ತೆ. ಚಿಕ್ಕದು ಸ್ಮಾಲ್ ಬಾಟಲ್ ಕೂಡ ಸಿಗುತ್ತೆ, 100 ml. 100 mlಗೆ 500 ಏನೋ ಇದೆ. ಬಟ್ ಅದನ್ನು ತೊಗೊಳೋದಕ್ಕಿಂತ ಇದು ವರ್ತ್. 500 mlಗೆ 1500 ಆಗುತ್ತೆ. ಇಟ್ಸ್ ವರ್ತ್. ನೀವು ಇದನ್ನು ಡೈಲಿ 1 ಟೈಮ್ ಯೂಸ್ ಮಾಡ್ತೀರಾ ಅಂದರೆ ನೀವು 1 yearವರೆಗೂ ಯೂಸ್ ಮಾಡ್ಬೋದು. ಆರ್ ಎಸ್ 2 ಟೈಮ್ ಯೂಸ್ ಮಾಡ್ತೀರಾ ಅಂದರೆ ಆಲ್ಮೋಸ್ಟ್ ನೀವು 7 to 8 months ಎಬೋ ನೀವು ಯೂಸ್ ಮಾಡ್ಬೋದು. 3 years ವಾರಂಟಿ ಇರುತ್ತೆ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಈ ಟೋನರು. ಟ್ರೈ ಮಾಡಿ ನೋಡಿ. ನಿಮ್ಮ ಸ್ಕಿನ್ನನ್ನು ಬೌನ್ಸಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ನನ್ನ ಸ್ಕಿನ್ ಎಷ್ಟು ಬೌನ್ಸ್ ಆಗಿದೆ, ದೆನ್ ಸಾಫ್ಟ್ ಆಗಿದೆ. ಟೋನರ್ ಆದಮೇಲೆ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಸೆರಮ್ ಕೂಡ ನಿಮ್ಮ ಸ್ಕಿನ್ನಿಗೆ ಇಂಪಾರ್ಟೆಂಟ್. ಯಾರಿಗೆಲ್ಲ ಸೆರಮ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇಟ್ಸ್ ಅಪ್ ಟು ಯು. ಟೋನರ್ ಆದಮೇಲೆ ನೀವು ಡೈರೆಕ್ಟ್ ಸನ್ಸ್ಕ್ರೀನ್ಗೆ ಹೋಗ್ಬೋದು. ಬಟ್ ನಾನು ಯೂಸ್ ಮಾಡೋ ಸಿರಮ್ ಯಾವುದಂದರೆ ಸೆಂಟೆಲ್ ಅವ್ರದ್ದು ಸ್ಕಿನ್ 1004 ಅಂತ. ಇದು ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಟೋನ್ ಬ್ರೈಟ್ನಿಂಗ್ ಕ್ಯಾಪ್ಸ್ಯೂಲ್ ಅಂತ ಹೇಳ್ತಾರೆ. ಇದರಲ್ಲಿ ಕ್ಯಾಪ್ಸ್ಯೂಲ್ ಸಮ್ ಪಾರ್ಟಿಕಲ್ ಇರುತ್ತೆ,
ಲೈಕ್ ಕ್ಯಾಪ್ಸುಲ್ ಒಳಗಡೆ ಆ್ಯಡ್ ಆಗಿರುತ್ತೆ. ಇದು ಬಂದು ನಿಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಮತ್ತು ಶೈನ್ ಮಾಡುತ್ತೆ. ನೀವೇನು ಅಪ್ಲೈ ಮಾಡಿದ ತಕ್ಷಣ ಇದ್ರ ಮೇಲೆ ನೀವು ಏನೇ ಮೇಕಪ್ ಮಾಡ್ಕೊಳ್ಳಿ, ಅವ್ರು ಜನ ಕ್ರೀಮ್ ಹಚ್ಕೊಳ್ಳಿ, ಸನ್ಸ್ಕ್ರೀನ್ ಹಚ್ಕೊಳ್ಳಿ, ನಿಮ್ಮ ಸ್ಕಿನ್ನಲ್ಲಿ ಒಂದು ಶೈನ್ ಕೊಡುತ್ತೆ. ಅಷ್ಟು ಚೆನ್ನಾಗಿದೆ. ನಿಮ್ಮ ಸ್ಕಿನ್ನ ಬ್ರೈಟ್ ಕೂಡ ಮಾಡುತ್ತೆ. ನನಗೆ ತುಂಬ ಅಡ್ಜಸ್ಟ್ ಆಗಿದೆ. ಸೊ ಅಟ್ ಪ್ರೆಸೆಂಟ್ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದ್ರ ಪ್ರೈಸ್ ಬಂದು 30 mlಗೆ ಅರೌಂಡ್ ಬಂದು 900 ಚೇಂಜಸ್ ಇದೆ. ಇದು ನೀವು ನೈಕಾಲ್ ಪರ್ಚೇಸ್ ಮಾಡಿದ್ರೆ 800 ಸಮಥಿಂಗ್ಗೆ ಸಿಗ್ಬಿಡುತ್ತೆ. ಕಾಸ್ಟ್ಲಿ ಇದೆ, ಬಟ್ ಇಟ್ಸ್ ವರ್ಕ್. ಕಾಸ್ಟ್ಲಿ ಇದ್ರೂ ಅದರಲ್ಲಿ ಆ್ಯಡ್ ಮಾಡಿರೋ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ನಮ್ಗೆ ವರ್ಕ್ ಆಗ್ತಿದೆ ಅಂದರೆ ನಾವು ಯೂಸ್ ಮಾಡಿದ್ರೆ ತಪ್ಪೇನಿಲ್ಲ. ಸೊ ನಾನು ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋದು ಇದು. ಆ್ಯಕ್ಚುಲಿ ಯೂಸಲಿ ನಾನು ಸೆರಮ್ನ ಲೈಕ್ ಮಾಡೋದೇ ಇಲ್ಲ. ಸೆರಮ್ ಅಂದರೆ ನನಗೆ ಅಷ್ಟು ಇಷ್ಟನೂ ಆಗ್ತಿರ್ಲಿಲ್ಲ. ಬಿಫೋರ್ ದಟ್ ಇಷ್ಟ ಆಗ್ತಿರ್ಲಿಲ್ಲ ಅನ್ನೋದಕ್ಕಿಂತ ಸೆಟ್ ಆಗ್ತಿರ್ಲಿಲ್ಲ. ಯಾವ ಸೆರಮ್ ಯೂಸ್ ಮಾಡಿದ್ರು ಏನಾದರೂ ಒಂದು ಪಿಂಪಲ್ ಬರೋದು ಅಥವಾ ಗಿಚ್ಚಿ ಅನ್ಸೋದು, ರ್ಯಾಷಸ್ ಆಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದೆ. ತುಂಬ ರಿವ್ಯೂಸ್ ಮಾಡಿ ತುಂಬ ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 80% ಖಾಲಿಯಾಗಿದೆ, 20% ಇದೆ. ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ನಿಮಗೆ ಬೇಕಂದ್ರೆ ನೀವು ಯೂಸ್ ಮಾಡ್ಬೋದು. ನಂದು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸನ್ಸ್ಕ್ರೀನ್. ಇದೊಂದು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಯೂಸ್ ಮಾಡಲೇಬೇಕು. ನೀವು ಟೋನರ್ ಯೂಸ್ ಮಾಡದೇ ಇದ್ದರೂ ಪರವಾಗಿಲ್ಲ, ಸೆರಮ್ ಯೂಸ್ ಮಾಡದೇ ಇದ್ದರೂ ಪರವಾಗಿಲ್ಲ, ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ. ಅದರಲ್ಲೂ ಇವಾಗ ಸಮ್ಮರ್, ಇವಾಗ ಸನ್ಸ್ಕ್ರೀನ್ ಇಲ್ಲ ಅಂದರೆ ಇರೋಕ್ಕೆ ಆಗೋಲ್ಲ. ನೀವು ಕೆಲವರೆಲ್ಲ ಏನು ಮಾಡ್ತೀರಾ, ಔಟ್ಸೈಡ್ ಹೋದರೆ ಮಾತ್ರ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ. ಬಟ್ ಮನೇಲಿದ್ರೂ ಕೂಡ ಲೈಟಿಂಗ್ಸ್ಗೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೇ ಟೈಮಲ್ಲಿ ನೀವು ಮನೇಲಿದ್ರೂ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ ಯೂಸ್ ಮಾಡಿ. ಔಟ್ಸೈಡ್ ಹೋದ್ರೂ ಯೂಸ್ ಮಾಡಲೇಬೇಕು, ಮನೇಲಿದ್ದರೂ ಕೂಡ ಯೂಸ್ ಮಾಡಲೇಬೇಕು. ನೈಟ್ ಸ್ಕಿಪ್ ಮಾಡಿ, ಡೇ ಟೈಮ್ ಮನೇಲಿದ್ದರೆ ಯೂಸ್ ಮಾಡಿ. ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದು ಇದು ಆಲ್ ಟೈಮ್ ನನ್ನ ಫೇವ್ರೆಟ್ ಡಾಕ್ಟರ್ ಶೇಡ್ಸ್ ಅವ್ರದ್ದು ಸೆರಮೈಡ್ ಆ್ಯಂಡ್ ವಿಟಮಿನ್ ಸಿ ಸನ್ಸ್ಕ್ರೀನ್ SPF 50+ PA+++. ನಾನು ಇದನ್ನು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಬಿಕಾಸ್ ನನಗೆ ಮುಂಚೆ ಡ್ರೈ ಸ್ಕಿನ್ ಇತ್ತು. ಬಿಕಾಸ್ ನಾನು ಜಾಸ್ತಿ ಮಾಯ್ಶ್ಚರೈಸ್ ಮಾಡ್ತಾ ಇರಲಿಲ್ಲ ಸ್ಕಿನ್ನನ್ನು. ಮತ್ತು ನಾನು ತಿನ್ನೋ ಫುಡ್ ಕೂಡ ಅಷ್ಟು ಕ್ವಾಲಿಟಿ ಫುಡ್ ಅಂದರೆ ಯಾವಾಗಲೂ ಅನ್ಹೆಲ್ದಿ ಫುಡ್ ತಿಂತಾಯಿದ್ದೆ. ಈ ಥರ ಎಲ್ಲ ಹ್ಯಾಬಿಟ್ ಇತ್ತು. ಹಾಗಾಗಿ ನನ್ನ ಸ್ಕಿನ್ ಮುಂಚೆ ತುಂಬ ಡ್ರೈ ಇತ್ತು. ನಾನು ಯಾವಾಗ ಇದಕ್ಕೆ ಸ್ವಿಚ್ ಆದೆ ಆವಾಗಿಂದ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗಿದೆ, ಹೈಡ್ರೇಟ್ ಕೂಡ ಆಗಿದೆ. ಇದರಲ್ಲಿ ಹೈಲರಾನಿಕ್ ಆ್ಯಸಿಡ್ ಇದೆ. ಹೈಲರಾನಿಕ್ ಆ್ಯಸಿಡ್ ನಿಮ್ಗೆಲ್ರಿಗೂ ಗೊತ್ತು, ಇದು ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಈ ಟೋನರಲ್ಲೂ ಮಾಯ್ಶ್ಚರೈಸರ್ ಇದೆ, ಪ್ಲಸ್ ಇದರಲ್ಲೂ ಹೈಲರಾನಿಕ್ ಆ್ಯಸಿಡ್ ಇರೋದ್ರಿಂದ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಲ್ಲ. ನಾನು ಟೋನರ್ ಆದಮೇಲೆ ಸೆರಮ್ ಆದಮೇಲೆ ನೆಕ್ಸ್ಟ್ ನಾನು ಹೋಗುತ್ತೆ ಸನ್ಸ್ಕ್ರೀನ್. ಇದು ಲಾಸ್ಟ್ ಆಲ್ ಟೈಮ್ ಫೇವ್ರೇಟ್ ನನಗೆ. ಇದರಲ್ಲಿ ಸೆರಮೈಡ್ 1% ಇದೆ, 2% ವಿಟಮಿನ್ ಸಿ ಇದೆ. ವಿಟಮಿನ್ ಸಿ ಕೂಡ ತುಂಬ ಇಂಪಾರ್ಟೆಂಟ್. ಆದರೆ ವಿಟಮಿನ್ ಸಿ ನಿಮಗೆ ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕಿಂತ ಈ ಥರ ಯಾವುದ್ರಲ್ಲಾದರೂ ಆ್ಯಡ್ ಆಗಿದ್ದರೆ ಅದು ತುಂಬ ಚೆನ್ನಾಗಿರುತ್ತೆ. ಏನಕ್ಕಂದರೆ ತುಂಬ ಚೆನ್ನಾಗಿ ವಿಟಮಿನ್ ಸಿ ಅಡ್ಜಸ್ಟ್ ಆಗೋಲ್ಲ. ಇವನ್ ನನಗೂ ಕೂಡ ವಿಟಮಿನ್ ಸಿ ನನಗೆ ಸೆಟ್ ಆಗೋಲ್ಲ. ನಾನು ವಿಟಮಿನ್ ಸಿ ಹಾಕಿದ ತಕ್ಷಣ ನಂಗೆ ತುಂಬ ರ್ಯಾಶ್ ಅನಿಸುತ್ತೆ, ಫೇಸ್ ಅಲರ್ಜಿ ಆಗುತ್ತೆ. ಬಟ್ ಇದರಲ್ಲಿ ಸನ್ಸ್ಕ್ರೀನಲ್ಲಿ ಡಾಕ್ಟರ್ ಸೀಟ್ ಸೆರಮೈಡ್ ಆ್ಯಂಡ್ ವಿಟಮಿನ್ ಸಿ ಸನ್ಸ್ಕ್ರೀನಲ್ಲಿ 2% ವಿಟಮಿನ್ ಸಿ ಇದೆ. ನನಗೆ ಇದು ಅಡ್ಜಸ್ಟ್ ಆಗಿದೆ. ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಆ್ಯಡ್ ಆಗಿದೆ, ಪ್ಲಸ್ ಹೈಲರಾನಿಕ್ ಆ್ಯಸಿಡ್ ಕೂಡ ಇದೆ, ಪ್ಲಸ್ ಸೆರಮೈಡ್ ಕೂಡ ಇದೆ. ಇದರಿಂದ ನನಗೆ ಸೆಟ್ ಆಗಿದೆ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಇದನ್ನು ನಾನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಇದರಿಂದ ನಿಮ್ಮ ಸ್ಕಿನ್ ತುಂಬ ಆಯಿಲಿ ಅಂತಲೂ ಅನಿಸಲ್ಲ, ಡ್ರೈನೂ ಅನಿಸಲ್ಲ. ಒಂದು ಬ್ಯಾಲೆನ್ಸ್, ಒಂದು ಲೆವೆಲ್ ಆಗಿ ಮೇಂಟೈನ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇಷ್ಟೇ ನಂದು ಮಾರ್ನಿಂಗ್ ಸ್ಕಿನ್ಗೆ. ನಾನು ಆಫೀಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಈಗ ಏನು ಹೇಳಿದೆ ಅದನ್ನೆಲ್ಲ ಅಪ್ಲೈ ಮಾಡಿ ಲಾಸ್ಟಲ್ಲಿ ಒಂದು ಲಿಪ್ಸ್ಟಿಕ್ ಹಾಕ್ಬಿಟ್ಟು ಹೋಗ್ತೀನಿ ಅಷ್ಟೇ. ನಂಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಲಿಪ್ಸ್ಟಿಕ್ಸ್ ತುಂಬ ಇದೆ ನನ್ನ ಹತ್ರ ಕಲೆಕ್ಷನ್ಸು. ಅದರದ್ದೇ ಯಾವಾಗಾದರೂ ಒಂದು ವೀಡಿಯೋ ಮಾಡ್ತೀನಿ. ಅಷ್ಟು ಇಷ್ಟ ನಂಗೆ ಲಿಪ್ಸ್ಟಿಕ್ಸ್ ಅಂದರೆ. ಅದು ಬಿಟ್ಟು ನಾನು ಯಾವುದೇ ಮೇಕಪ್, ಕಾಂಪ್ಯಾಕ್ಟ್, ಫೌಂಡೇಶನ್ ಏನೂ ಯೂಸ್ ಮಾಡೋಲ್ಲ. ಬಿಕಾಸ್ ನಂಗೆ ಯಾವುದೂ ಸೆಟ್ ಆಗೋಲ್ಲ. ನಾನು ಇವಾಗ ಏನು ಹೇಳಿದೆ ಇಷ್ಟೇ ಯೂಸ್ ಮಾಡಿ ಲಾಸ್ಟ್ ಫೈನಲ್ ಟಚ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಇಷ್ಟೇ.
ನಾನು ಇನ್ನೊಂದು ಎಲ್ರಿಗೂ ಏನು ಹೇಳೋದಂದರೆ ನೀವೇನೇ ಕ್ರೀಮ್ ಎಲ್ಲ ಏನು ಹಚ್ಕೊಂಡ್ರು ಅದಕ್ಕಿಂತ ಹೆಚ್ಚಾಗಿ ಇಂಟೇಕ್ ಫುಡ್ ಏನು ತೊಗೊತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೇನು ತಿಂತೀರಾ ಅದೇ ನಿಮಗೆ ಮೇಲ್ಗಡೆ ಕಾಣಿಸೋದು, ನಿಮ್ಮ ಸ್ಕಿನ್ನು ಅದೇ ಕಾಣಿಸೋದು. ನೀವೇನು ತಿಂತೀರಾ ಅದೇ ಥರ ಕಾಣಿಸ್ತೀರಾ. ಸೊ ನೀವು ತುಂಬ ವೆಜ್ಜಿಸ್ ತಿನ್ನಿ, ಚೆನ್ನಾಗಿ ನೀರು ಕುಡೀರಿ, ನಿದ್ದೆ ಮಾಡಿ. ನಿದ್ದೆ ನನಗೂ ಕೂಡ ಕಡಿಮೆ, ಸೌಂಡ್ಸ್ ಎಲ್ಲ ಬಂದರೆ ಬೇಗ ಎದ್ಬಿಡ್ತೀನಿ. ಅಟ್ಲೀಸ್ಟ್ ಎಷ್ಟು ಆದಷ್ಟು ಟೈಮ್ ಇರುತ್ತೋ ಅವಾಗ ನಿದ್ದೆ ಮಾಡಿ, ನೀರು ಚೆನ್ನಾಗಿ ಕುಡಿಬೇಕು, ವೆಜ್ಜಿಸ್ ತಿನ್ನಿ, ಫ್ರೂಟ್ಸ್ ತಿನ್ನಿ, ಗ್ರೀನ್ ಅಂದರೆ ಕುಕುಂಬರ್ ಮತ್ತು ಸಲಾಡ್, ಬ್ರೋಕಲಿ ಈ ಥರ ಎಲ್ಲ ಜಾಸ್ತಿ ತಿನ್ನಿ, ಮೇಂಟೈನ್ ಮಾಡಿ. ಓಕೆ, ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.